ಬದುಕೊಟ್ಟೋಣ ಸುತ್ತ ಪ್ರಾರಂಭ ಆಗಿ ನಾಳೆಗೆ 5 ವರ್ಷ ತುಂಬಿಕೊಂಡು ಕೊಡಂಬೆಯ ಏನು ನೆರೆ ಬಂದ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಬದುಕೊಟ್ಟೋಣ ತಂಡ ನಿರಂತರವಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸೇವಾ ಚಟುವಟಿಕೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿತ್ತು. ಆದರೆ ಬದುಕೊಟ್ಟೋಣ ತಂಡ ಒಂದೇ ಮಾಡಿದ್ದಲ್ಲ, ಅದರೊಟ್ಟಿಗೆ ಇತರ ಸಂಘ ಸಂಸ್ಥೆಗಳು, ಈಗ ರೋಟರಿ ಕ್ಲಬ್ ಬೆಳ್ತಂಗಡಿ ಇರ್ಬೋದು, ಪತ್ರಕರ್ತರ ಸಂಘ ಇರ್ಬೋದು, ಮತ್ತು STM ಕಾಲೇಜು ಇರ್ಬೋದು, ಈ ಎಲ್ಲ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತ ಮಿತ್ರರು ಮತ್ತು ರೋಟರಿಯವರು ಅವರ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಆಧರಿಸಿ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿದೆ. ಯಾಕಂದರೆ ಮುಖ್ಯವಾಗಿ ಚಾರ್ಮಾಡಿಯಲ್ಲಿ ಆದಂಥ ನೆರೆ ಬಂದ ಸಂದರ್ಭದಲ್ಲಿ ನಾವು ಮಾಡಿದ ಕೆಲಸ ನಿಜವಾಗಿ ಪತ್ರಕರ್ತರ ಒಂದು ಸಹಕಾರದಿಂದ ಖಂಡಿತವಾಗಿ ಆಗಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಈಗಾಗಲೇ ನಾವು ಕೊಡಂಬೆಗೆ ಭೇಟಿ ನೀಡಿ ಇವತ್ತು ಬಂದಿದ್ದೇವೆ. ನಾಳೆಗೆ 9ನೇ ತಾರೀಕು 5 ವರ್ಷ ತುಂಬ್ತಾ ಉಂಟು. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಬೇರೆ ಬೇರೆ ರೀತಿಯ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಈಗಾಗಲೇ ಸಮಾಜದಲ್ಲಿ ರಕ್ತದಾನ ತುಂಬ ರಕ್ತದ ಕೊರತೆ ಉಂಟು, ಹಾಗೆ ದಾನ ಮಾಡುವವರು ಸ್ವಲ್ಪ ಕಡಿಮೆ ಆಗಿದೆ. ಅದರ ಕಾರಣ ರಕ್ತವನ್ನು ದಾನ ಮಾಡುವ ರೀತಿಯಲ್ಲಿ ನಾವು ಪ್ರೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಬರುವ ಆಗಸ್ಟ್ 18ನೇ ತಾರೀಕು ಆದಿತ್ಯವಾರ ದಿವಸ ಕೃಷ್ಣಾನುಗ್ರಹದಲ್ಲಿ ನಾವು ಈ ಸಲ ಯುವಜನತೆಯನ್ನು ಅತಿ ಹೆಚ್ಚಾಗಿ ಬಳಸಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತೇವೆ. ಯಾಕಂದರೆ ಈ ಯುವಜನತೆ ಇದರಲ್ಲಿ ತೊಡಗಿಸಿಕೊಳ್ಬೇಕು, ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಈ ರಕ್ತದಾನವನ್ನು ಆಯೋಜನೆ ಮಾಡಿದೆ. ಮತ್ತು ಇದಕ್ಕೊಂದು ದೊಡ್ಡ ಮಟ್ಟದ ಟಾರ್ಗೆಟನ್ನು ಕೂಡ ಇಟ್ಟಿದೆ, ಇಷ್ಟು ಒಂದು ರಕ್ತದಾನ ಆಗಬೇಕು ಅಂತ. ಆದರೆ ಆ ರೀತಿಯಲ್ಲಿ ನಾವೊಂದು ನಮ್ಮ ಪ್ರಯತ್ನ ಉಂಟು. ನಮ್ಮ ಎಲ್ಲ ಮಿತ್ರರು ಸೇರಿ, ಎಲ್ಲ ಸಂಘ ಸಂಸ್ಥೆಯ ಮಿತ್ರರು ಸೇರಿ ಇದಕ್ಕೋಸ್ಕರ ನಾವು ದುಡಿಲಿಕ್ಕಿದ್ದೇವೆ. ಆ ದಿವಸ ನಾವು ಎಲ್ಲರನ್ನೂ ಕೂಡ ಬರೀ ರಕ್ತದಾನ ಮಾತ್ರ ಅಲ್ಲಿ ಬಂದು ರಕ್ತ ಕೊಟ್ಟು ಹೋಗುವುದಲ್ಲ, ಅವನ ರಕ್ತದಾನದಿಂದ ಏನು ಪ್ರಯೋಜನ ಮತ್ತು ಮತ್ತೆ ಅವನ ಮುಂದಿನ ಜೀವನಕ್ಕೆ ಏನೆಲ್ಲ ಆಗ್ತದೆ ಮತ್ತು ಇದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಕೂಡ LED ಸ್ಕ್ರೀನಲ್ಲಿ ಅದರ ಬಗ್ಗೆ ಪೂರ್ತಿ ವಿವರಣೆ ಕೊಡಲಿಕ್ಕಿದೆ. ಆದ ಕಾರಣ ಒಂದು ಬರೀ ರಕ್ತ ಕೊಟ್ಟು ಹೋಗುವುದಲ್ಲ, ರಕ್ತ ಕೊಡುವ ಜೊತೆಗೆ ಒಂದಷ್ಟು ಅವರಿಗೆ ಬಂದಂಥ ರಕ್ತ ಕೊಡುವವರಿಗೆ ಪ್ರೇರೇಪಿಸುವ ಕೆಲಸ. ಯಾಕಂದರೆ ವಿದ್ಯಾರ್ಥಿಗಳು ರಕ್ತ ಕೊಡಲಿಕ್ಕೆ ಬಂದಾಗ ಹೆದರ್ತಾರೆ ಹೆಚ್ಚಾಗಿ, ಯಾಕಂದರೆ ರಕ್ತ ಕೊಟ್ಟರೆ ಏನಾಗ್ಬೋದು ಅಂತ ಅವರಿಗೆ ಹೆದರಿಕೆ ಇರ್ತದೆ. ಆದ ಕಾರಣ ಅವರನ್ನು ಪ್ರೇರೇಪಣೆ ಮಾಡಿ ನಾವು ರಕ್ತ ಕೊಡಬೇಕು, ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಅವರನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡಿದ್ರೆ ಮತ್ತು ಅವರನ್ನು ನೋಡಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ. ಆದ ಕಾರಣ ಈ ಒಂದು ಕಾರ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನಾವು ಸೇರಿ ನಾಡು 18ನೇ ತಾರೀಕು ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನಾವೆಲ್ಲ ದುಡಿತಾ ಇದ್ದೇವೆ.